ಶ್ರೀಶೈಲಶೃಂಗೇ ವಿಬುಧಾತಸಂಗೆ ತುಲಾದ್ರಿತುಂಗೆ ತಿಮುದಾ ವಸಂತಂ ತಮರ್ಜನಂ ಮಲ್ಲಿಕಪೂರ್ವಮೇಕಂ ನಮಾಮಿ ಸಂಸಾರ ಸಮುದ್ರಸೇತಂ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಲಾಸ್ಟ್ ಎಪಿಸೋಡ್ ಒಳಗೆ ಅಹೋಬಿಲಮ್ ಹೆಂಗೆ ಎಂಜಾಯ್ ಮಾಡಿದ್ವಿ, ನಾವು ಏನೇನು ಮಾಡಿದ್ವಿ ಅಂತ ಎಲ್ಲ ತೋರಿಸಿವಿ. ನಾವೀಗ ಶ್ರೀಶೈಲಕ್ಕೆ ನೈಟ್ ರೂಮ್ ಒಳಗೆ ಚೆಕ್-ಇನ್ ಆಗೀವಿ. ಮತ್ತು ಅಲ್ಲಿ ಸ್ವಲ್ಪ ರೆಸ್ಟ್ ಅದು ಮಾಡಿ ಮುಂಜಾನೆ ನಾನು ಸಿಗ್ತೀನಿ ನಿಮಗೆ ಟೆಂಪಲ್ ಒಳಗೆ. ಈಗ ನಾವು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿದ್ವಿ ರೀ. ಇದು ಈಗ ನಾನು ಶ್ರೀಶೈಲ ಮಲ್ಲಿಕಾರ್ಜುನ ಟೆಂಪಲ್ದ ಸುತ್ತಮುತ್ತಿದ್ದಿದ್ದೆ ಪ್ಲೇಸಸ್ಸೇ ನಿಮಗೆ ಮಾಹಿತಿ ಕೊಡ್ತೇನೆ ರೀ. ಒಬ್ಬೊಬ್ಬರು ಇಲ್ಲೇ ಶ್ರೀಶೈಲ ಮಲ್ಲಿಕಾರ್ಜುನ ಟೆಂಪಲ್ಗಷ್ಟೇ ಹೋಗ್ತಾರೆ. ಆದ್ರೆ ನಾನು ಸುತ್ತಮುತ್ತ ಇದ್ದಿದ್ದ ಪ್ಲೇಸಸ್ನೇ ಹೆಚ್ಚಿಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ರೀ. ಮಲ್ಲಮ್ಮನ ಕಣ್ಣೀರು, ಪಂಚಮುಖಿ ಶಿವಲಿಂಗ, ರುದ್ರಾಕ್ಷಿ ಮಠ, ಶಿವಾಜಿ ಸ್ಫೂರ್ತಿ ಕೇಂದ್ರ. ಇದು ಟೆಂಪಲ್ ಬ್ಯಾಕ್ ಸೈಡ್ ವ್ಯೂ ರೀ. ನಾನು ನಮ್ಮ ಪಪ್ಪ ಇಲ್ಲಿ ಒಂದು ವಿಡಿಯೋ ಶೂಟ್ ಮಾಡ್ಕೊಳಕತ್ತೀವಿ ರೀ. ನಮ್ಮ ಮಮ್ಮಿ ಇದು ವಿಡಿಯೋ ಶೂಟ್ ಮಾಡತ್ತದ್ರಿ. ಭಾಳ ಚಂದ ಇತ್ತು ರೀ. ಇಲ್ಲಿದ ಹಿಂದಿನ ಎನ್ವೈರ್ಮೆಂಟ್ ಇದು ಪಪ್ಪ ತೆಗ್ದಿದ್ದೆ. ಇದು ನನ್ನ ಸಿಂಗಲ್ ವಿಡಿಯೋ ರೀ. ಮಸ್ತ್ ಬಂದೈತ್ರಿ ಇದು. ಯಾಕಂದ್ರೆ ಇಲ್ಲಿ ಅರ್ಲಿ ಮಾರ್ನಿಂಗ್ ಇತ್ತಲ್ರಿ, ಭಾಳ ಚಂದ ಇತ್ತು ನೇಚರ್ ಅದು. ನಾವಿಲ್ಲಿ ಭಾಳ ಟೈಮ್ ಸ್ಪೆಂಡ್ ಮಾಡಿದ್ವಿ ರೀ. ಇದು ನಮ್ಮ ಪಪ್ಪ ಮಮ್ಮಿದ ವಿಡಿಯೋ ಶೂಟ್ ಮಾಡಿದ್ನಿ ರೀ. ಇದು ಫಸ್ಟ್ ಸಾಕ್ಷಿ ಗಣಪತಿ ನೋಡಕ್ಕೆ ಹೋಗ್ತೀವಿ. ಸಾಕ್ಷಿ ಗಣಪತಿ ಅಂತ ಈ ದೇವರಿಗೆ ಹೆಸರು ಯಾಕೆ ಬರ್ತಂದ್ರೆ, ಯಾರು ಶ್ರೀಶೈಲ ಮಲ್ಲಿಕಾರ್ಜುನ ಟೆಂಪಲ್ಗೆ ಹೋಗಿ ಬಂದಾರೋ ಇಲ್ಲೋ ಅಂತ ಆ ಸಾಕ್ಷಿ ಅವ್ರ ಕೈಯಾಗಿದ್ದ ಬುಕ್ ಒಳಗೆ ಬರಿಬೇಕಂತ ಅವ್ರ ಕೈಯಾಗ ಬುಕ್ ಪೆನ್ ಐತಿ. ಅದಕ್ಕೆ ಇವರಿಗೆ ಸಾಕ್ಷಿ ಗಣಪತಿ ಅಂತ ಕರೀತಾರೆ. ಆ ಹೆಸರು ಏನು ಬರ್ಕೊಂಡಿರ್ತಾರಲ್ಲ ಅವ್ರ ತಂದೆ ತಾಯಿಗೂ ಇವರು ತೋರಿಸ್ತಾರೆ. ಅದಕ್ಕೆ ಇವರಿಗೆ ಸಾಕ್ಷಿ ಗಣಪತಿ ಅಂತ ಹೆಸರು ಬರೀ. ಪಂಚದಾರಿ ಪಲ್ಲಾದಾರಿ. ನಾವು ಸಾಕ್ಷಿ ಗಣಪತಿ ಮುಗಿಸ್ಕೊಂಡು ಇಲ್ಲಿ ಬಂದೀವಿ. ಇಲ್ಲಿ 142 ಸ್ಟೆಪ್ಸ್ ಅದಾವು. ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಶಂಕರಾಚಾರ್ಯರು ಇಲ್ಲಿ ತಪಸ್ ಮಾಡ್ಯಾರ. ಇಲ್ಲಿ ಫಲದಾರಿ ಅಂದ್ರೆ ಶಿವನ ಹಣೆ. ಆ ಶಿವನ ಹಣೆಯಿಂದ ನೀರ ಬರ್ತಿರ್ತಾವ ಅನ್ನೋ ನಂಬಿಕೆ ಇಲ್ಲ ಐತಿ. ಆದ್ರೆ ಭಾಳ ಮಂದಿ ಸರ್ಚ್ ಮಾಡ್ಯಾರ ಎಲ್ಲಿಂದ ನೀರು ಬರ್ತಾವಂತ ಯಾರಿಗೂ ಏನೋ ಗೊತ್ತಿಲ್ಲ. ಪಂಚದಾರಿ ಅಂದ್ರೆ 5 ಭಾಗದೊಳಗ ನೀರು ಹರಿದಾವ, ಅದಕ್ಕೆ ಪಂಚದಾರಿ ಅಂತ ಕರೀತಾರ. ನೀವು ಇಲ್ಲಿ ಬಂದಿದ್ರಿ ಅಂದ್ರೆ ಇದನ್ನ ವಿಸಿಟ್ ಮಾಡಿ ಹೋಗ್ರಿ. ನೀರು ಭಾಳ ಸ್ವೀಟ್ ಇರ್ತಾವ. ಈಗ ನಾವು ಶಿಖರೇಶ್ವರಕ್ಕೆ ಬಂದೀವ್ರಿ. ಇಲ್ಲಿ 150 ಮೆಟ್ಲು ಹತ್ತಿ ಪೈನಾಕುಲರ್ ಮತ್ತು ನಂದಿಯಿಂದ ನೋಡ್ಬೇಕ್ರಿ. ಪೈನಾಕುಲರ್ ಒಳಗಂತೂ ನನಗೆ ಕಾಣಿಸ್ತ್ರಿ, ನಂದಿ ಒಳಗೆ ಕಾಣಿಸೋದ ಕಷ್ಟ ಐತ್ರಿ. ಇಲ್ಲಿ ಏನು ಅವು ಮೇನ್ ಟೆಂಪಲ್ ನೋಡಿದ್ರಂದ್ರೆ ನಮಗೆ ಪುನರ್ಜನ್ಮ ಇರಂಗಿಲ್ಲ ಅಂತ ಮಂದಿದ ನಂಬಿಕೆ ಐತ್ರಿ. ಈಗ ನಾನು ನಂದಿ ಒಳಗೆ ನೋಡತ್ತೀನಿ. ನಂದಿ ಒಳಗಂತೂ ನೋಡೋದು ಕಷ್ಟ ಐತ್ರಿಪ್ಪ. ನನಗೆ ಏನು ಅಷ್ಟು ಕಾಣಿಸ್ಲಿಲ್ರಿ, ಸ್ವಲ್ಪ ಕಾಣಿಸ್ತ್ರಿ. ನಮ್ಮ ಪಪ್ಪ ಮಮ್ಮಿಗೆ ಕಾಣಿಸ್ತ್ರಿ. ಈಗ ನಾವು ಬಂದೀವಿ ಶಿವಾಜಿ ಸ್ಫೂರ್ತಿ ಕೇಂದ್ರ. ನಾನೇನಿದ್ರ ಬಗ್ಗೆ ಹೆಚ್ಚು ಹೇಳಕ್ಕೆ ಹೋಗಲ್ರಿ, ಯಾಕಂದ್ರೆ ನೀವು ಮ್ಯೂಸಿಯಂಗೆ ಹೋದ್ರೆ ಅವರ ಬಾಲ್ಯದ ಮತ್ತು ಆಡಳಿತದ ಎಲ್ಲ ಮಾಹಿತಿ ನಿಮ್ಗೆ ಸಿಗ್ತೈತಿ. ಈಗ ನಾವು ಮಲ್ಲಮ್ಮನ ಕಣ್ಣೀರಿಗೆ ಬಂದೀವ್ರಿ. ಈಗ ನಾನು ನಿಮಗೆ ಎಷ್ಟು ಸ್ಟೋರಿ ತಿಳ್ಕೊಂಡಿನಲ್ರಿ ಅಷ್ಟೇ ಹೇಳ್ತೇನೆ ರೀ. ಏನರೇ ಹೆಚ್ಚು ಕಮ್ಮಿ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಶ್ರೀಶೈಲ
ಆಮೇಲಿಂದ ದಕ್ಷಿಣ ಭಾಗದೊಳಗ ರಾಮಾಪುರ ಎಂಬ ಗ್ರಾಮದೊಳಗ ಇಬ್ಬರು ದಂಪತಿಗಳು ವಾಸವಾಗಿರ್ತಾರ. ನಾಗಿರೆಡ್ಡಿ ಮತ್ತು ಗೌರಮ್ಮ ರೆಡ್ಡಿ. ಅವರಿಗೆ ಭಾಳ ದಿನದಿಂದ ಮಕ್ಳಿರಂಗಿಲ್ಲ. ಮಲ್ಲಯ್ಯನ ದೊಡ್ಡ ಭಕ್ತರು ಆಗಿರ್ತಾರ ಅವ್ರ. ಅದಕ್ಕೆ ಅವ್ರ ದಿನ ಮಲ್ಲಯ್ಯಗ ನಮಗ ಒಂದು ಮಗು ಕೊಡು ಅಂತ ಬೇಡ್ಕೊತಿರ್ತಾರ. ಅದಾದ್ಮೇಲೆ ಅವ್ರಿಗೆ ಒಂದು ಹೆಣ್ಣು ಮಗು ಹುಡ್ತೈತಿ. ಆಕಿನ ಹೆಸರ ಮಲ್ಲಮ್ಮ. ಅವ್ರ ತಂದೆ ಮತ್ತು ತಾಯಿ ಗತ್ಲೆ ಆಕಿನೂ ಭಾಳ ದೊಡ್ಡ ಶಿವನ್ ಭಕ್ತರಾಗಿರ್ತಾಳ. ಆಟ ಆಡೋ ಮುಂದಕ್ಕೆ ಸಹಿತ ಆಕಿ ಶಿವನ್ ಮೂರ್ತಿ ಕೂಡನೇ ಆಟ ಆಡ್ತಿರ್ತಾಳ. ಅಷ್ಟು ಭಕ್ತಿ ಆಗಿರ್ತೈತೆ ಆಕಿನ ಶಿವ. ಅವಾಗ ಒಂದೆರಡು ದಿನ ಆಗಿಂದ ಆಕಿಗೆ ಸಿದ್ದಾಪುರ ಎಂಬ ಗ್ರಾಮದೊಳಗ ಹೇಮಾರೆಡ್ಡಿ ಕುಟುಂಬದೊಳಗ ಬರ್ಮಾರೆಡ್ಡಿ ಎಂಬ ಹುಡುಗನ ಕೂಡ ಮದ್ವೆ ಮಾಡಿಕೊಡ್ತಾರ. ಅದಾದ್ಮೇಲೆ ಆಕಿ ನಾದ್ನಿ ಮತ್ತು ಅತ್ತಿ ಆಕಿಗೆ ಕಾಟ ಕೊಡಾಕ ಶುರು ಮಾಡ್ತಾರ. ಅದಾದ್ಮೇಲೆ ಆಕಿಗೆ ಒಂದು ಕಾಡದೊಳಗ ಹೋಗಿ ಬಿಟ್ಟು ಬರ್ತಾರ. ಆಕಿ ಅಲ್ಲಿ ಒಂದು ಗೋಶಾಲ ಮತ್ತು ಆಶ್ರಮವನ್ನ ನಡ್ಸಾಕ ಶುರು ಮಾಡ್ತಾಳ. ಆಕಿ ಒಂದಿನ ತಪಸ್ ಮಾಡ್ಕೊತ ಕೂತಿರ್ತಾಳ. ಬರ್ಮಾರೆಡ್ಡಿನ ಆಕಿನ ನಾದ್ನಿ ಮತ್ತು ಅತ್ತಿ ಆಕಿಗೆ ಕೊಲೆ ಮಾಡಾಕ ಕಳಿಸ್ತಾರ. ಆಕಿ ತಪಸ್ ಮಾಡುವಾಗ ಆಕಿನ ಮುಂದೆ ಶಿವ ಪ್ರತ್ಯಕ್ಷವಾಗಿ ಆಕಿಗೆ ದರ್ಶನ ಕೊಡ್ತಿರ್ತಾನ. ಅವಾಗ ಬರ್ಮಾರೆಡ್ಡಿ ಬಂದು ಅಲ್ಲೇ ನಿಲ್ತಾನ. ಅಕ್ಕಿಗೆ ಖುಷಿಯಿಂದ ಮಲ್ಲಯ್ಯನ ನೋಡಿ ಕಣ್ಣೀರು ಸುರಿಸ್ತಾಳಲ್ಲ, ಅವು ಕಣ್ಣೀರು ನಮಗೆ ಇನ್ನ ನೋಡಕ್ ಸಿಗ್ತಾವ. ಅದರ ಹೆಸರ ಮಲ್ಲಮ್ಮನ ಕಣ್ಣೀರು. ನೀವು ಶ್ರೀಶೈಲ್ ಬಂದಿದ್ರಂದ್ರ ಇಲ್ಲಿ ವಿಸಿಟ್ ಮಾಡ್ರಿ. ಈಗ ನಾವು ಮಲ್ಲಮ್ಮನ ಟೆಂಪಲ್ ಮುಗಿಸ್ಕೊಂಡ ಪಂಚಮುಖಿ ಶಿವಲಿಂಗ 500 ಮೀಟರ್ ಒಳಗೆ ಇದ್ದಿದ್ದ ಪಂಚಮುಖಿ ಶಿವಲಿಂಗ ಬಂದೀವ್ರಿ. ಇಲ್ಲಿ ಪಂಚಮುಖಿ ಶಿವಲಿಂಗ ಅಂತ ಹೆಸರು ಯಾಕೆ ಬರ್ತಂದ್ರೆ ಇಲ್ಲಿ 5 ಶಿವಲಿಂಗಗಳಿರ್ತಾವ. 4 ನಿಮಗೆ ಗುಡಿ ಹೊರಗೆ ಸಿಗ್ತಾವ. ಆಮೇಲೆ ಇನ್ನೂ ಒಂದೇನೈತ್ಲ ಸ್ಪೆಷಲ್ ಅದಕ್ಕೆ ಅದು ನಿಮಗೆ ಗುಡಿ ಒಳಗೆ ಸಿಗ್ತೈತಿ. ಅದಕ್ಕೆ ನಾವು ಜಲಾಭಿಷೇಕನೂ ಮಾಡ್ಬೋದು. ಇಲ್ಲಿ ನಾವೇ ಸ್ವತಃ ಲಿಂಗಕ್ಕೆ ಪೂಜೆ ಮಾಡ್ಬೋದು. ಭಾಳ ಬ್ಲೆಸ್ಸಿಂಗ ಮತ್ತು ಚಲೋ ಅನ್ನಿಸ್ತು ನಮಗೆ. ನಾನು ಪೂಜೆ ಮಾಡೀನಿ, ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲರೂ ಪೂಜೆ ಮಾಡಿದರು. ಇದೇ ಇದರ ವಿಶೇಷ. ನೀವು ಇಲ್ಲಿ ಬಂದಿದ್ದೀರ ಅಂದರೆ ವಿಸಿಟ್ ಮಾಡಿ ಹೋಗ್ರಿ. ಈಗ ನಾವು ರುದ್ರಾಕ್ಷ ಮಠಕ್ಕೆ ಬಂದೀವ್ರಿ. ಇಲ್ಲಿ ಟೋಟಲ್ 5 ಮಠಗಳವ ರೀ. ಅದ್ರೊಳಗೆ ಒಂದು ರುದ್ರಾಕ್ಷ ಮಠ ರೀ ಇದು. ನೀವು ಇದ್ರೊಳಗೆ ಎಂಟರ್ ಆಗೋಣನೆ ನಿಮಗೆ ಒಂದು ಹುತ್ತ ಕಾಣಿಸ್ತೈತ್ರಿ ಲೆಫ್ಟ್ ಸೈಡಿಗೆ. ನನಗಂತೂ ನೋಡಿ ಭಯಾನೇ ಆಯ್ತ್ರಿ. ಇದೇ ನೋಡ್ರಿ ಆ ಹುತ್ತ, ಭಾಳ ದೊಡ್ಡದೈತ್ರಿ. ಇದಕ್ಕೆ ಪೂಜೆ ಅದು ಮಾಡ್ಯಾರಿ. ಇದು ಪೂರಾ ಗುಡಿ ಏನೈತಲ್ಲ ಪೂರಾ ಸ್ಟೋನ್ದಿಂದ ಮಾಡಿದ್ದದ ರೀ ಇದು. ಇಲ್ಲಿನೂ ಒಂದು ನಂದಿ ಐತ್ರಿ, ಮಸ್ತ್ ಐತ್ರಿ. ಅದನ್ನು ದರ್ಶನ ತಗೋಬೋದ್ರಿ ನಾವು. ಮಠ ಅಂತೂ ಭಾರಿ ಮಸ್ತ್ ಐತ್ರಿ, ಸ್ಟೋನ್ ಅದ ರೀ. ಇದು ರಾತ್ರಿ ವ್ಯೂ ರೀ. ಎಷ್ಟು ಚಂದ ಕಾಣ್ತೈತೆ ನೋಡ್ರಿ ನೈಟಿನ ಟೈಮ್ ಒಳಗೆ. ಈಗ ನಾವು ಎಲ್ಲ ದೇವಸ್ಥಾನಗಳು ಮುಗಿಸ್ಕೊಂಡು ಇಲ್ಲಿ ಹೊಂಟೀವ್ರಿ. ಈಗ ನಾವು ಬಯಲು ವೀರಭದ್ರಸ್ವಾಮಿ ದರ್ಶನ ತಗೊಳಕ್ಕೆ ಹೊಂಟೀವ್ರಿ. ಇದು ಮೊಬೈಲ್ ಕೌಂಟರಿಂದ ಸ್ಟ್ರೇಟ್ ಹೋಗಿ ರೈಟ್ ತಗೊಂಡ್ರೆ ಬರ್ತೈತ್ರಿ. ಬಯಲು ವೀರಭದ್ರಸ್ವಾಮಿ ಇದು ಮೇನ್ ಟೆಂಪಲ್ ಇಂದ 500 ಮೀಟರ್ ದೂರದೊಳಗ ಐತಿ. ಇದಕ್ಕೆ ಬಯಲು ವೀರಭದ್ರಸ್ವಾಮಿ
ಸ್ವಾಮಿ ಟೆಂಪಲ್ ಅಂತ ಯಾಕೆ ಕರೀತಾರಂದ್ರ ಇದು ಮೂರ್ತಿ ಏನೈತಲ್ಲ ಬಯಲ್ದೊಳಗೆ ಐತಿ. ಅವರು 10 ಕೈಯಾಗ ಏನ ಆಯುಧಗಳು ಹಿಡ್ದಾರಲ್ಲ ಅವು ಎಲ್ಲ ಬ್ಯಾರೆ ಬ್ಯಾರೆ ಅವ. ಅವರು ಈ ಊರ ಕಾಯ್ತಾರಂತ ಪ್ರತೀತಿ ಐತಿ. ನೀವು ಇಲ್ಲಿ ಬಂದಂದ್ರ ವಿಸಿಟ್ ಮಾಡ್ರಿ. ಇಲ್ಲಿಗೆ ಆಂಧ್ರ ಪ್ರದೇಶ್ ಟೂರ್ ವಿಡಿಯೋ ಮುಗಿಸ್ತೀನಿ. ನಿಮಗಿದು ಇಷ್ಟ ಆಗಿತ್ತಂದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರಿನ ಹಳ್ಳಿ ವಿಡಿಯೋಗಳ ನೋಡಿಲ್ಲ ಅವರು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ, ಅವನ್ನ ನೋಡ್ರಿ. ನಿಮಗಿದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಕೂಡ ಜಲ್ದಿ ಸಿಗೋಣ.